ದೇವರಿಗೆ ಸ್ತೋತ್ರವಾಗಲಿ. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮುಂಜಾನೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಪ್ರಿಯರೇ, ದೇವರು ಸಕಲ ವಿಧದಲ್ಲಿಯೂ ನಮಗೆ ಜಯವನ್ನು ಕೊಡ್ತಾರೆ. ಕೆಲ ಸಂದರ್ಭ ನಾವು ಕಷ್ಟ ಮತ್ತು ಹೋರಾಟ, ಚಿಂತೆ ಎಂಬ, ಚಿಕಿತ್ಸೆ ಎಂಬ, ಮತ್ತೆ ಅನಾರೋಗ್ಯ, ಆಯಾಸಗಳೆಂಬ, ಸಾಲದ ಬಾಧೆಗಳೆಂಬ ಇಹಲೋಕದ ಹೋರಾಟಗಳಲ್ಲಿ ಸಿಗಿಬಿದ್ದು ತುಂಬಾ ಕಷ್ಟಪಡ್ತಾ ಇದ್ದೇವೆ. ನಾವು ಹೇಗೆ ಇದರಿಂದ ಹೊರಗೆ ಬರಬೇಕು, ನಮ್ಮನ್ನ ಬಲಪಡಿಸುವವರು ಯಾರು, ಆದರಣೆ ಮಾಡುವವರು ಯಾರು ಎಂಬುದಾಗಿ ತುಂಬಾ ಯೋಚನೆ. ಸ್ನೇಹಿತರೆ, ಕರ್ತನ ಈ 3 ವಾಕ್ಯಗಳನ್ನು ನಾವು ಧ್ಯಾನಿಸಿ ಅದರ ಮೂಲಕವಾಗಿ ದೇವರ ವಾಕ್ಯದಲ್ಲಿ ಅಥವಾ ಯೋಹಾನ ಬರೆದ ಸುವಾರ್ತೆ ಪುಸ್ತಕದಲ್ಲಿ 16ನೇ ಅಧ್ಯಾಯದ 33ನೇ ವಚನದಲ್ಲಿ ಸ್ವಾಮಿ ಸ್ವತಃ ಹೇಳ್ತಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ. ಲೋಕದಲ್ಲಿ ನಿಮಗೆ ಕ್ಷಣ ಕ್ಷಣಕ್ಕೂ ನಿಮ್ಮನ್ನು ಕಾಡಿಸುವಂತಹ ಲೋಕದ ಹೋರಾಟಗಳಿದೆ, ಸಮಸ್ಯೆಗಳಿದೆ, ಚಿಂತೆಗಳಿದೆ, ಬಾಧೆ ಬಂಧನಗಳಿದೆ. ಇಂತೆಲ್ಲ ಬಾಧೆ ಬಂಧನಗಳನ್ನ ಜಯಿಸುವುದಕ್ಕೆ ಕ್ರಿಸ್ತನೇ ಮಾರ್ಗ ಮತ್ತು ಹಾದಿ ಅಥವಾ ದಾರಿ ಅಂತ ಹೇಳಿದ್ರೆ ಯಾಕಂದ್ರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಸಕಲ ವಿಧದ ವಿಚಾರಗಳನ್ನು ಸರ್ವ ವಿಷಯದಲ್ಲಿ ಕೂಡ ಯೇಸು ಕ್ರಿಸ್ತನು ಲೋಕವನ್ನ ಜಯಿಸಿದ ಕ್ರಿಸ್ತನ ಮೂಲಕವಾಗಿ ಜಯಿಸಿದ್ದೇವೆ. ಅಷ್ಟು ಮಾತ್ರವಲ್ಲ, ಕೀರ್ತನೆ 41 ಶತ್ರುಗಳ ಧ್ವನಿ ಇಲ್ಲದಿದ್ದರಿಂದ ನಿನ್ನ ಒಲುಮೆ ನನಗುಂಟೆಂದು ತಿಳಿದುಕೊಂಡಿದ್ದೇನೆ. ಹೌದು, ಶತ್ರುಗಳ ಧ್ವನಿ ನಮ್ಮ ವಿರುದ್ಧವಾಗಿ ಎದ್ದಂತ ಎಷ್ಟು ಶತ್ರು, ಎಷ್ಟು ಹೋರಾಟಗಳು, ಯಾವ ವಿವಿಧವಾದಂತಹ ರೀತಿಯ ಇಹಲೋಕ ಸಂಕಟಗಳು, ಶೋಧಕರ ಕಾಟಗಳು, ಈ ಲೋಕದಲ್ಲಿರುವಂತಹ ಭೂತ, ದುರಾತ್ಮ, ಅಂಧಕಾರ, ಮಾಟ, ಮಂತ್ರ, ಈ ಪ್ರಯತ್ನ ಮತ್ತು ನಂಬಿಕೆ. ಅದಕ್ಕೆ ಒಬ್ಬ ಜ್ಞಾನಿ ಹೇಳ್ತಾನೆ,